ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಜಿಎಸ್ಟಿ ಬಳಿಕ ಕನ್ನಡ ಚಿತ್ರರಂಗದ ಲಾಭ ನಷ್ಟದ ಲೆಕ್ಕಾಚಾರ ಹೇಗಿದೆ ಗೊತ್ತಾ? ಹೇಳ್ಬಿಡ್ತೀನಿ ಕೇಳಿ. ಜಿಎಸ್ಟಿ ಗುಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಜುಲೈ 1ರಿಂದ ದೇಶಾದ್ಯಂತ ಜಾರಿಗೆ ಬರಲಿದೆ. ಏಕರೂಪ ತೆರಿಗೆಯಿಂದ ಚಿತ್ರರಂಗದಲ್ಲಿ ಏನೆಲ್ಲ ಬದಲಾವಣೆ ಬರಬಹುದೆಂಬ ಲಾಭ ನಷ್ಟದ ಲೆಕ್ಕಾಚಾರ ಈಗಾಗಲೇ ಶುರುವಾಗಿದೆ. ಇನ್ನು ಸ್ಯಾಂಡಲ್ವುಡ್ನಿಂದ ಬಾಲಿವುಡ್ ವರೆಗೂ ಬಹುತೇಕ ಎಲ್ಲ ಚಿತ್ರರಂಗಗಳಲ್ಲಿಯೂ ಈ ಬಗ್ಗೆ ಚರ್ಚೆಗಳು ನಡೆದಿವೆ. ಜಿಎಸ್ಟಿ ನಿಯಮದ ಪ್ರಕಾರ ಟಿಕೆಟ್ ದರ ₹100ಗಿಂತ ಕಡಿಮೆ ಇರುವ ಚಿತ್ರಮಂದಿರಗಳಲ್ಲಿ 18% ತೆರಿಗೆ ಮತ್ತು ₹100ಗಿಂತ ಹೆಚ್ಚು ಟಿಕೆಟ್ ದರ ಇರುವ ಚಿತ್ರಮಂದಿರಗಳಲ್ಲಿ 28% ತೆರಿಗೆಯನ್ನು ವಿಧಿಸಲಾಗುವುದು. ಜಿಎಸ್ಟಿ ನಿಯಮದಿಂದ ಅತ್ತ ಚಿತ್ರರಂಗದವರು ಒಂದು ರೀತಿಯ ಚಿಂತೆ ಆದರೆ, ಇತ್ತ ಪ್ರೇಕ್ಷಕರಲ್ಲಿ ಟಿಕೆಟ್ ದರ ಜಾಸ್ತಿಯಾಗುವುದು ಎಂಬ ಆತಂಕ ಮೂಡಿದೆ. ಇಷ್ಟು ದಿನ ಚಲನಚಿತ್ರ ಟಿಕೆಟ್ ಬೆಲೆ ಆ ರಾಜ್ಯ ಸರ್ಕಾರ ವಿಧಿಸುವ ಮನರಂಜನೆ ತೆರಿಗೆಯನ್ನ ಆಧರಿಸಿತ್ತು. ಸದ್ಯ ರಾಜ್ಯಗಳಲ್ಲಿ 0ಯಿಂದ 110% ವರೆಗೆ ಮನರಂಜನೆ ತೆರಿಗೆಯನ್ನ ವಿಧಿಸಲಾಗ್ತಿದೆ. ಈಗ ಜಿಎಸ್ಟಿಯಿಂದಾಗಿ ಸಿನಿಮಾ ಟಿಕೆಟ್ ದರ ಬಹುತೇಕ ರಾಜ್ಯಗಳಲ್ಲಿ ಹೆಚ್ಚಾಗಲಿದೆ. ಆದರೆ ಜಾರ್ಖಂಡ್ ಮತ್ತು ಉತ್ತರ ಪ್ರದೇಶದಲ್ಲಿ ಟಿಕೆಟ್ ಬೆಲೆ ಕಡಿಮೆ ಆಗಲಿದೆ. ಭಾರತದಲ್ಲಿ ಸದ್ಯ 9,000ಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ ಜಿಎಸ್ಟಿ ನಿಯಮದ ಪ್ರಕಾರ ಟಿಕೆಟ್ ದರ ₹100ಗಿಂತ ಕಡಿಮೆ ಇರುವ ಚಿತ್ರಮಂದಿರಗಳಲ್ಲಿ 18% ತೆರಿಗೆ ಮತ್ತು ₹100ಗಿಂತ ಹೆಚ್ಚು ಟಿಕೆಟ್ ದರ ಇರುವ ಚಿತ್ರಮಂದಿರಗಳಲ್ಲಿ 28% ತೆರಿಗೆಯನ್ನು ವಿಧಿಸಲಾಗುವುದು. ಕರ್ನಾಟಕದಲ್ಲಿ ಮನರಂಜನೆ ತೆರಿಗೆ ಮೇಲೆ ಸಂಪೂರ್ಣ ವಿನಾಯಿತಿ ನೀಡಲಾಗಿತ್ತು. ಆದರೆ ಈಗ ಜಿಎಸ್ಟಿ ಬರೋದ್ರಿಂದ ಜುಲೈ 1ರಿಂದ ಸಾಮಾನ್ಯವಾಗಿಯೇ ಟಿಕೆಟ್ ಬೆಲೆ ಏರಿಕೆ ಆಗಲಿದೆ. ಸದ್ಯ ಕರ್ನಾಟಕದಲ್ಲಿ ಪ್ರದರ್ಶನವಾಗುವ ಪರಭಾಷೆಯ ಸಿನಿಮಾಗಳಿಗೆ 30% ವರೆಗೆ ಮನರಂಜನೆ ತೆರಿಗೆ ವಿಧಿಸಲಾಗುತ್ತಿತ್ತು. ಈಗ ಜಿಎಸ್ಟಿ 28% ಇದ್ದು ಪರಭಾಷೆಯ ಸಿನಿಮಾಗಳ ತೆರಿಗೆ %2 ಕಡಿಮೆ ಆಗಲಿದೆ. ರಾಜ್ಯ ಸರ್ಕಾರ ಕೆಲ ತಿಂಗಳುಗಳ ಹಿಂದಷ್ಟೇ ಮಲ್ಟಿಪ್ಲೆಕ್ಸ್ನಲ್ಲಿ ₹200ಗಿಂತ ಹೆಚ್ಚು ಟಿಕೆಟ್ ದರ ಮಾಡಬಾರದು ಎಂದು ನಿಯಮ ರೂಪಿಸಿತ್ತು. ಆದರೆ ಈಗ ಮಲ್ಟಿಪ್ಲೆಕ್ಸ್ನಲ್ಲಿ ಎಲ್ಲಾ ಭಾಷೆಯ ಚಿತ್ರಗಳಿಗೆ ಒಂದೇ ರೀತಿಯ ತೆರಿಗೆ ಇರೋದ್ರಿಂದ ಟಿಕೆಟ್ ದರ ಹೆಚ್ಚಾಗುವ ಸಾಧ್ಯತೆ ಇದೆಯಂತೆ. ಈಗಾಗಲೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ಸಾರಾ ಗೋವಿಂದ್ ರಾಜ್ಯ ಸರ್ಕಾರದೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಇನ್ನು ಜಿಎಸ್ಟಿಯಿಂದ ಕನ್ನಡ ಚಿತ್ರರಂಗದ ಮೇಲೆ ಆಗುವ ಪರಿಣಾಮಗಳ ಬಗ್ಗೆ ತಿಳಿಸಿದ್ದಾರೆ. ಒಟ್ಟಾರೆ ಜಿಎಸ್ಟಿ ಬರೋದ್ರಿಂದ ಒಂದು ಕಡೆ ಲಾಭ ಆದರೆ ಇನ್ನೊಂದು ಕಡೆ ಥಿಯೇಟರ್ಗಳಿಗೆ ದೊಡ್ಡ ಎಫೆಕ್ಟ್ ಆಗುತ್ತೆ ಅನ್ನೋದು ಲೆಕ್ಕಾಚಾರ ಇದೀಗ ಗಾಂಧಿನಗರದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ.